ವೀಕ್ಷಕರೇ, ಗೋವಾದಲ್ಲಿ ಒಂದು ಇವೆಂಟ್ ನಡೆಯುತ್ತೆ. ಆ ಇವೆಂಟ್ನಲ್ಲಿ ಹಲವಾರು ದಿಗ್ಗಜರು, ಸಿನಿಮಾ ರಂಗದ ಹೀರೋಗಳು ಹಾಗೂ ಸೆಲಿಬ್ರಿಟಿ ಕೂಡ ಭಾಗಿಯಾಗಿರ್ತಾರೆ. ಆ ಇವೆಂಟ್ನ ಹೆಸರೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ. ಈ ಪ್ರೋಗ್ರಾಂನಲ್ಲಿ ಹಲವಾರು ಗಣ್ಯರ ಜೊತೆ ರಣವೀರ್ ಸಿಂಗ್ ಹಾಗೂ ರಿಷಬ್ ಶೆಟ್ಟಿ ಕೂಡ ಹಾಜರಾಗಿರ್ತಾರೆ. ಈ ಸಮಯದಲ್ಲಿ ರಣವೀರ್ ಸಿಂಗ್ ರಿಷಬ್ ಶೆಟ್ಟಿ ಭೇಟಿಯಾದಾಗ ಮಾಡಿದ ಅವಮಾನ ಇಷ್ಟಕ್ಕೆ ವೈರಲ್ ಆಗ್ತಾ ಇದೆ. ಅಷ್ಟಕ್ಕೂ ರಣವೀರ್ ಸಿಂಗ್ ಕಾಂತಾರದಲ್ಲಿರೋ ದೇವರಿಗೆ ಅವಮಾನ ಮಾಡಿದ್ದು ಹೇಗೆ, ಈಗ ಇದರ ಪ್ರಾಯಶ್ಚಿತ ಏನು, ಇದನ್ನೆಲ್ಲ ಫುಲ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೂವಿ ಸ್ಟಫ್. ಮೊನ್ನೆ ನಡೆದ ಗೋವಾ ಇವೆಂಟ್ನಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕಾರ್ಯಕ್ರಮ ನಡೆಯುತ್ತದೆ. ಈ ಸಮಯದಲ್ಲಿ ರಣವೀರ್ ಸಿಂಗ್ ಅವರು ದುರಂಧರ್ ಸಿನಿಮಾ ಪ್ರಮೋಷನ್ಕ್ಕೆಂದು ಬಂದು ದುರಂಧರ್ ಸಿನಿಮಾ ಪ್ರಮೋಷನ್ ಮಾಡೋದ್ರ ಬದಲು ದುರಂತ ಮಾಡಿಕೊಂಡು ವೈರಲ್ ಆಗ್ತಾರೆ. ವೀಕ್ಷಕರೇ, ನಿಮಗೆಲ್ಲರ ಗೊತ್ತಿರುವ ಹಾಗೆ ಕಾಂತಾರ ಒಂದು ಸಿನಿಮಾ ಅಷ್ಟೇ ಅಲ್ಲ, ಒಂದು ದೈವದ ಕತೆ ಹಾಗೂ ದೇವರ ಆರಾಧನೆಯ ಕತೆ. ಖುದ್ದಾಗಿ ರಿಷಬ್ ಶೆಟ್ಟಿ ಕೂಡ ಪಾತ್ರ ಮಾಡಬೇಕಾದ್ರೆ ದೇವರ ಮೊರೆ ಹೋಗಿ ದೇವರ ಆಶೀರ್ವಾದದಿಂದ ಈ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಲು ಅನುಮತಿ ಪಡೆದ ನಂತರ ಸಿನಿಮಾ ಮಾಡ್ತಾರೆ. ಅವರು ಮಾಡಿದ ಆಕ್ಟಿಂಗ್ ಸೂಪರ್ ಆಗಿದ್ದರೂ ಕೂಡ ಮನಸ್ಸಿನಲ್ಲಿ ಒಂದು ದೈವದ ಭಕ್ತಿಯನ್ನು ಇಟ್ಟುಕೊಂಡು ಆ ಸಿನಿಮಾ ಮಾಡ್ತಾರೆ. ಇದನ್ನ ಪೂರ್ತಿಯಾಗಿ ತಿಳಿಯದ ರಣವೀರ್ ಸಿಂಗ್ ಅವರು ಇವೆಂಟ್ನಲ್ಲಿ ಎಲ್ಲರನ್ನು ಮಾತನಾಡುವ ಹಾಗೆ ಮಾತನಾಡಿಸುತ್ತಾ ಬಂದು ರಜನಿಕಾಂತ್ ಅವರನ್ನು ಸಹ ಮಾತಾಡಿಸ್ತಾ ಹಾಗೆ ರಿಷಬ್ ಶೆಟ್ಟಿ ಕಡೆ ಬರ್ತಾರೆ. ಬಂದು ಅವರನ್ನು ತಬ್ಬಿಕೊಂಡು ಮಾತಾಡುವಾಗ ರಿಷಬ್ ಶೆಟ್ಟಿಗೆ ಮೈ ಮೇಲೆ ದೇವರು ಬಂದ ದೃಶ್ಯವನ್ನು ತಾವು ಕೂಡ ಮಾಡಿ ತೋರಿಸ್ತಾರೆ. ಬಟ್ ಹೀಗೆ ಮಾಡುವಾಗ ರಿಷಬ್ ಶೆಟ್ಟಿ ರಣವೀರ್ ಸಿಂಗ್ಗೆ ಸೊನ್ನೆ ಕೂಡ ಮಾಡ್ತಾರೆ. ಇದು ಒಂದು ರೀತಿಯಲ್ಲಿ ಸೊನ್ನೆಯಲ್ಲಿ ವಾರ್ನ್ ಮಾಡಿದ ಹಾಗೆ ಇತ್ತು. ಯಾಕಂದ್ರೆ ಕಾಂತಾರ ಸಿನಿಮಾ ರಿಲೀಸ್ ಆದಾಗ ಇದನ್ನ ಕಾಪಿ ಮಾಡಲು ಹೋಗಿ ಬಹಳಷ್ಟು ಜನರು ಪ್ರಾಬ್ಲಮ್ನ ಫೇಸ್ ಮಾಡಿದ್ದು ನಿಮಗೆ ಗೊತ್ತೇ ಇರುತ್ತೆ. ಸೊ ಹೀಗೆ ಮಾಡದಂತೆ ರಿಷಬ್ ಶೆಟ್ಟಿ ರಣವೀರ್ಗೆ ಸೊನ್ನೆ ಕೂಡ ಮಾಡ್ತಾರೆ. ಅಷ್ಟಕ್ಕೆ ನಿಲ್ಲದ ರಣವೀರ್ ಸಿಂಗ್ ಸ್ಟೇಜ್ ಮೇಲೆ ಹತ್ತಿ ಮಾತಾಡುವಾಗ ಮತ್ತೆ ಕಾಂತಾರ ಸಿನಿಮಾದ ಸುದ್ದಿನ ತೆಗಿತಾರೆ. ರಿಷಬ್ ಶೆಟ್ಟಿ ಅವರು ಸಿನಿಮಾದಲ್ಲಿ ಚಾವುಂಡಿ ದೇವರು, ಚಾಮುಂಡಿ ಅಲ್ಲ, ಅದು ಚಾವುಂಡಿ, ಯಾರು ಆ ಕಡೆಯಲ್ಲವರು ಇರ್ತಾರೋ ಅವರಿಗೆ ಗೊತ್ತಿರುತ್ತೆ. ಸೊ ಈ ಚಾವುಂಡಿ ದೇವರು ಮೈ ಮೇಲೆ ಬಂದಿರುವ ಹಾಗೆ ಆಕ್ಟಿಂಗ್ ಮಾಡುವ ಒಂದು ಸೀನ್ ಇದೆ. ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಮತ್ತೆ ಅದೇ ತರ ಮಾಡಲು ಶುರು ಮಾಡ್ತಾರೆ. ರಿಷಬ್ ಶೆಟ್ಟಿ ಅವರು ಒಂದು ಸಲ ಬೇಡ ಅಂತ ವಾರ್ನಿಂಗ್ ಮಾಡಿದ ಮೇಲೆಯೂ ಕೂಡ ಮತ್ತೆ ಸ್ಟೇಜ್ ಮೇಲೆ ಅದೇ ತರ ಮಾಡುವ ರಣವೀರ್ ಸಿಂಗ್ ಮತ್ತೆ ಸುದ್ದಿಗೆ ಬರ್ತಾರೆ. ಈ ವಿಡಿಯೋ ಹಲವಾರು ಕಡೆ ವೈರಲ್ ಆಗಿದ್ದು ಎಲ್ಲರ ಜನರ ಬಾಯಲ್ಲಿ ಒಂದೇ ಮಾತು, ಅವರು ಅವಮಾನಿಸಿದ ಈ ಕರ್ಮವನ್ನ ಪಕ್ಕ ಅನುಭವಿಸ್ತಾರೆ. ಈ ಮಾತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಜನರು ಚರ್ಚೆ ಮಾಡಲು ಶುರು ಮಾಡಿದ್ದಾರೆ. ಅನೇಕ ಜನರು ಚಿಮಾರಿಯೂ ಕೂಡ ಹಾಕಿದ್ದಾರೆ. ಈ ಸುದ್ದಿ ತಮಿಳುನಾಡಿನ ದೈವಾರಾಧಕರಿಗೂ ಕೂಡ ತಲುಪುವವರೆಗೂ ವೈರಲ್ ಆಗುತ್ತೆ. ಸೊ ಅಲ್ಲಿನ ದೈವಾರಾಧಕರು ಹೇಳುವ ಪ್ರಕಾರ ದೇವರ ಶಕ್ತಿಯ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಹೀಗೆ ಇನ್ನೊಬ್ಬರ ಬಗ್ಗೆ ಅವಮಾನ ಮಾಡುವುದು ತಪ್ಪು. ಆದರೆ ಈಗ ರಣವೀರ್ ಸಿಂಗ್ ತಮಿಳುನಾಡಿನ ಕದ್ರಿ ಮಂಜುನಾಥ್ ಸನ್ನಿಧಿಗೆ ಬಂದು ಕ್ಷಮೆ ಕೇಳಬೇಕು, ಇಲ್ಲ ಅಂದ್ರೆ ಅವರು ಮಾಡಿದ ಕರ್ಮ ಪಕ್ಕ ಅನುಭವಿಸ್ತಾರೆ ಅಂತ ಹೇಳಿದ್ದಾರೆ. ವೀಕ್ಷಕರೇ, ಕೆಲವು ಸಿನಿಮಾಗಳು ಜಸ್ಟ್ ಮನೋರಂಜನೆಗಾಗಿ ಅಂತ ಇರುತ್ತವೆ, ಇನ್ನು ಕೆಲವು ಸಿನಿಮಾಗಳು ನಿಜ ಜೀವನದ ಆಧಾರದ ಮೇಲೆ ಇರುತ್ತವೆ. ಆದ್ರೆ ಯಾವುದೇ ಸಿನಿಮಾ ಆಗಿರಲಿ, ನಮಗೆ ಇಷ್ಟ ಆದ್ರೆ ನೋಡ್ತೀವಿ, ಇಲ್ಲ ಅಂದ್ರೆ ಸುಮ್ಮನೆ ಇರ್ತೀವಿ. ಇದನ್ನ ಬಿಟ್ಟು ಇನ್ನೊಬ್ಬರಿಗೆ ಅವಮಾನ ಮಾಡುವುದು ತಪ್ಪು. ಸೊ ನಿಮ್ಮ ಪ್ರಕಾರ ಜನ ರೊಚ್ಚಿಗೆ ಇದ್ದಿರೋ ಮಾತು ಸತ್ಯ ಆಗತ್ತಾ? ರಣವೀರ್ ಸಿಂಗ್ ಅವಮಾನದ ಕರ್ಮ ಅನುಭವಿಸ್ತಾರ ಅಥವಾ ತಮ್ಮ ಕ್ಷಮೆ ಕೇಳ್ತಾರ? ಸೋಷಿಯಲ್ ಮೀಡಿಯಾದಲ್ಲಿ ಜನರು ಮಾತಾಡುತ್ತಿರುವ ಮಾತು ಎಷ್ಟರ ಮಟ್ಟಿಗೆ ಸತ್ಯ ಆಗಬಹುದು ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ಥ್ಯಾಂಕ್ ಯು.